ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮುಂಬೈ ಕನ್ನಡತಿ ಅಕ್ಷತಾ. ಇವತ್ತು ನಿಮಗೆ ಚೆನ್ನ ಮಸಾಲ ರೆಸಿಪಿ ತೋರ್ಸಾತೀನಿ. ಹೊರಗಡೆಯಿಂದ ಚೆನ್ನ ಮಸಾಲ ಪೌಡ್ರ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಮನ್ಯಾಗ ರೆಡಿ ಮಾಡ್ಕೊಂಡು ಚೆನ್ನ ಮಸಾಲ ಮಾಡ್ಬೋದು. ಅದು ಹೆಂಗೆ ಅಂತಂದು ತೋರ್ಸತ್ತೇನೆ, ನೋಡೋಣ ಬರ್ರಿ. ಈಗ ನಾ ಚೆನ್ನ ಮಸಾಲಾಗೆ ಏನೇನು ಸಾಮಾನು ಬೇಕಲ್ಲ ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡನಿ. ರಾತ್ರಿ ನಾ ಒಂದು 2 ಬೌಲ್ ಚೆನ್ನಾಗಿ ನೆನೆಸಿಟ್ಕೊಂಡನಿ. ಒಂದು 7ರಿಂದ 8 ತಾಸು ನೆನೆದ್ರೆ ಚೆನ್ನಾಗಿ ಕರೆಕ್ಟಾಗಿ ಸಾಫ್ಟಾಗಿ ಆಗಿರ್ತಾವೆ. ಹಾಗಾಗಿ ಇದನ್ನ ಆಲ್ರೆಡಿ ನೆನೆಸಿ ನೀರು ತೆಗೆದು ಇಟ್ಕೊಂಡನಿ. ಆಮೇಲೆ ಇದಕ್ಕೆ ಸ್ವಲ್ಪ ಒಣ ಮಸಾಲೆ ಏನೇನು ಬೇಕಂತ ಹೇಳ್ತೇನೆ ನೋಡಿರಿ. ಪಲಾವ್ ಎಲೆ, ಆಮೇಲೆ ಕೊತ್ತಂಬರಿ ಕಾಳು ಪೌಡ್ರ್ ಮೊದಲ ರೆಡಿ ಮಾಡಿ ಇಟ್ಕೊಂಡೇನಿ. ಸೋಂಪು ಕಾಳು, ಒಂದು ಏಲಕ್ಕಿ, ಒಂದು ಸ್ವಲ್ಪ ದಾಲ್ಚಿನ್ನಿ, ಆಮೇಲೆ ಒಂದು 3ರಿಂದ 4 ಲವಂಗ, ಒಂದು ಚಕ್ಕರ್ ಮೊಗ್ಗು. ಈಗ ಒಂದು ದೊಡ್ಡದು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡೇನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ, ಆಮೇಲೆ ಸ್ವಲ್ಪ ಕೊಬ್ಬರಿ, ಹಸಿ ಕೊಬ್ಬರಿ, ಒಣ ಕೊಬ್ಬರಿ ಯೂಸ್ ಮಾಡಬೇಡ್ರಿ. ಆಮೇಲೆ ಒಂದು ದೊಡ್ಡ ಟೊಮೆಟೊ, ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಖಾರ ಪುಡಿ. ನೀವು ಬೇಕಂದ್ರೆ ಖಾರ ಪುಡಿ ಜಾಗದಾಗ ಒಣ ಮೆಣಸಿನ್ಕಾಯಿನೂ ಹಾಕಿ ಫ್ರೈ ಮಾಡಿ ಪುಡಿ ಮಾಡ್ಕೋಬೋದು. ನಾ ಖಾರ ಪುಡಿನ ಇತ್ತು, ಸೊ ಹಾಗಾಗಿ ಅದನ್ನು ಯೂಸ್ ಮಾಡತ್ತೇನೆ. ಈಗ ಫಸ್ಟಿಗೆ ಚೆನ್ನಾಗಿ ಕುದಿಸ್ಕೊಳಕ್ಕೆ ಹಾಕೋಣಂತ ಕುಕ್ಕರ್ ಒಳಗೆ. ಒಂದು ಸ್ವಲ್ಪ ಚೆನ್ನಾಗಿ ಉಳಿಸ್ಕೊತನ್ನ, ಯಾಕಂದ್ರೆ ಮಿಕ್ಸಿಗೆ ಹಾಕುವಾಗ ಸ್ವಲ್ಪ ಪೇಸ್ಟ್ ಮಾಡುವಾಗ ಅದು ಬೇಕಾಗ್ತೈತಿ. ಅದಿದ್ರೆ ಸ್ವಲ್ಪ ಗ್ರೇವಿನೂ ತಿಕ್ ಹಾಕೈತಿ ಅಂತಂದು ಚೆನ್ನಾಗಿ ಉಳಿಸ್ಕೊಳತ್ತೀನಿ. ಅದು ಕುದಿಯುವಷ್ಟೊಂದು ನೀರು ಹಾಕಿರಿ. ನಾ ಒಂದು ಸ್ವಲ್ಪ ಚರಿಗೆ ನೀರು ಹಾಕಿದೆ. ಆಮೇಲೆ ಅದ್ರೊಳಗೆ ಒಂದು ಸ್ವಲ್ಪ ಉಪ್ಪು ಹಾಕೋರಿ. ಯಾಕಂದ್ರೆ ಕಾಳುಗಳು ಸಪ್ಪಗೆ ಟೇಸ್ಟ್ ಬರೋದಿಲ್ಲ. ಕುದಿ ಒಳಗೆ ಉಪ್ಪು ಹಾಕಿದ್ರಿ ಅಂದ್ರೆ ಕಾಳುಗಳು ರುಚಿಯಾಗಿ ಚಲೋ ಆಕಾವ. ಈಗ ಅದು ಮೀಡಿಯಮ್ ಉರಿ ಒಳಗೆ ಇಟ್ಕೊಂಡು 3 ಸೀಟಿ ಆಗಬೇಕು. 3 ಸೀಟಿ ಆದ್ವು ಅಂದ್ರೆ ಕರೆಕ್ಟಾಗಿ ಕುದಿರ್ತಾವೆ. ಈಗ ಒಣ ಮಸಾಲೆ ಎಲ್ಲ ಹುರ್ಕೊಳತ್ತೇನ. ಧನಿಯಾ ಪುಡಿ ಒಂದು ಬಿಟ್ಟು ಆಲ್ರೆಡಿ ಅದನ್ನ ಹುರಿದ ಪುಡಿ ಮಾಡಿ ಇಟ್ಕೊಂಡನಿ. ಸೊ ಹಾಗಾಗಿ ಧನಿಯಾ ಪುಡಿ ಏನು ಹಾಕೊಳತ್ತಿಲ್ಲ. ನೀವು ಧನಿಯಾ ಪುಡಿ ಮನ್ಯಾಗ ಇರಲಿಲ್ಲ ಅಂದ್ರೆ ಕೊತ್ತಂಬರಿ ಕಾಳು ಇರ್ತಾವಲ್ಲ ಅದನ್ನು ಇದ್ರ ಜೊತೆನೂ ಹುರ್ಕೊಂಡು ಹಾಕೋಬೋದು. ಇದು ಹುರಿಯೋಗೇನು ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. ಹಂಗೆ ಒಣದನ್ನು ಹುರ್ಕೊರಿ. ಸ್ವಲ್ಪ ಚೆಂದಂಗೆ ಹುರಿದಿದ್ದು ಸ್ಮೆಲ್ ಬರೋವರೆಗೂ ಹುರ್ಕೊರಿ ಇದನ್ನು. ಇದನ್ನೀಗ ನಾ ಆಗೈತಿ ಆಫ್ ಮಾಡ್ಕೊಂಡು ಮಿಕ್ಸಿ ಜಾರಿಗೆ ಹಾಕೋತೇನಂತ. ಆಮೇಲೆ ಕೊತ್ತಂಬರಿ ಕಾಳು ಪೌಡ್ರ್ ಏನಿತ್ತಲ್ಲ ಅದನ್ನು ಮಿಕ್ಸಿ ಜಾರಿಗೆ ಹಾಕೋತೀನಿ. ಕೊತ್ತಂಬರಿ ಕಾಳು ಪೌಡ್ರ್ ಭಾಳ ತೊಗೋಬೇಡ್ರಿ, ಅದ ಸ್ಮೆಲ್ ಆಗ್ತೈತಿ. ಈಗ ಅದಕ್ಕೆ ಬೇಸ್ ಅಂತಾರಲ್ಲ, ಗ್ರೇವಿ ಬೇಸ್, ಅದನ್ನು ಹಾಕೊಳತ್ತೇನೆ. ಈಗ ಹುರ್ಕೊಳತ್ತೇನೆ. ಸ್ವಲ್ಪ ಎಣ್ಣೆ ಹಾಕೋರಿ. ಫಸ್ಟಿಗೆ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿದ್ದನ್ನು ಫ್ರೈ ಮಾಡ್ಕೊಳ್ಳೋಣಂತ. ಒಂದು ದೊಡ್ಡ ಉಳ್ಳಾಗಡ್ಡಿ ತೊಗೊಂಡೇನಿ. ಸ್ವಲ್ಪ ಉದ್ದುದ್ದ ಹೆಚ್ಕೊಂಡು ಕಟ್ ಮಾಡಿ ಇಟ್ಕೊರಿ. ಇದೇನು ಸಣ್ಣಗೆ ಕಟ್ ಮಾಡ್ಬೇಕಂತಿಲ್ಲ, ಪೇಸ್ಟಿಗೆ ಹಾಕೊಳತ್ತೀವಲ್ಲ ರುಬ್ಬಾಕ. ಸೊ ಹಾಗಾಗಿ ಸ್ವಲ್ಪ ದಪ್ಪ ಇದ್ರೂ ನಡಿತೈತಿ. ಕರೆ ಹುರಿಯೋದು ಮಾತ್ರ ಸ್ವಲ್ಪ ಕೆಂಪಾಗುವಂಗೆ ಹುರಿರಿ. ಇವು ಸ್ವಲ್ಪ ಹುರಿದ ಮೇಲೆ ಟೊಮೆಟೊ ಹಾಕೋಣಂತ. ಸ್ಟಾರ್ಟಿಂಗೇ ಟೊಮೆಟೊ ಹಾಕಬೇಡ್ರಿ. ಉಳ್ಳಾಗಡ್ಡಿ ಚೆಂದಂಗೆ ಫ್ರೈ ಆದಮೇಲೆ ಟೊಮೆಟೊ ಹಾಕೋರಿ. ಇದ್ರ ಜೊತೆ ನಾನು ಶುಂಠಿ ಬೆಳ್ಳುಳ್ಳಿನೂ ಹಾಕೊಳತ್ತೀನಿ. ನೋಡ್ರಿ, ಇದೆಲ್ಲ ಚೆಂದಂಗೆ ಫ್ರೈ ಆಗ್ಯಾವ. ಈಗ ಸ್ವಲ್ಪ ಹಸಿ ಕೊಬ್ಬರಿ ಹಾಕೊಳ್ಳೋಣಂತ. ಹಸಿ ಕೊಬ್ಬರಿ ಏನು ಭಾಳ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ನಾ ಈ ಟೈಮಿಗೆ ಹಾಕತ್ತೀನಿ. ಅಂದ್ರೆ ಅವೆಲ್ಲ ಫ್ರೈ ಆದ್ಮೇಲೆ ಹಸಿ ಕೊಬ್ಬರಿ, ಸ್ವಲ್ಪ ಕೊತ್ತಂಬರಿ ಹಾಕತ್ತೀನಿ. ಇವನ್ನ ಸ್ವಲ್ಪ 1-2 ನಿಮಿಷ ಕೈ ಆಡಿಸ್ಕೊಂಬಿಡ್ರಿ. ಈಗ ಇದು ರೆಡಿ ಆಗೈತಿ. ಇದನ್ನು ನಾ ಮಿಕ್ಸಿ ಜಾರಿಗೆ ಹಾಕೋತೀನಂತ ಪೇಸ್ಟ್ ಮಾಡ್ಕೊಳಕ್ಕೆ. ಎಲ್ಲ ಏನು ಮಸಾಲೆ ಇಟ್ಲ ಎಲ್ಲ ಹಾಕೊಂಡ್ಬಿಡ್ರಿ. ನಾ ಆಗ ಚೆನ್ನಾಗಿ ತೆಗೆದು ಇಟ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಹಾಕೊಳತ್ತೀನಿ. ನೀವು ಬೇಕಂದ್ರೆ ಗೋಡಂಬಿನೂ ಹಾಕೋಬೋದು. ಗೋಡಂಬಿ ಇರಲಿಲ್ಲ ಅಂದ್ರೆ ಇವನ್ನ ಚೆನ್ನಕಾಳನ್ನ ಸ್ವಲ್ಪ ಉಳಿಸ್ಕೊಂಡು, ಕುದ್ದಿದ್ದು ಚೆನ್ನಕಾಳನ್ನ ಉಳಿಸ್ಕೊಂಡು, ಇಲ್ಲ ಹಸಿವಾಗಿ ಚೆನ್ನಕಾಳು ಉಳಿಸ್ಕೊಂಡು ಹಾಕೋಬೋದು. ಕುಕ್ಕರ್ ಸೀಟಿ ಆಯ್ತಾ, 3 ಸೀಟಿ ಆದ್ವ. ನಾ ಪೇಸ್ಟು ರೆಡಿ ಮಾಡಿಕೊಂಡೆ. ನೋಡಿರಿ, ಇದು ಪೇಸ್ಟ್ ಹಿಂಗಾಗಿರ್ತೈತಿ. ಸ್ವಲ್ಪ ನೀರು ಹಾಕೊಂಡು ರುಬ್ಕೊರಿ. ಭಾಳ ನೀರು ಹಾಕೊಳ್ಳೋದು ರುಬ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಸ್ವಲ್ಪ ನೀರು ಹಾಕೊಂಡು ರುಬ್ಕೊರಿ. ಈಗ ಇದೇನು ರುಬ್ಕೊಂಡಿವಲ್ಲ ಇದನ್ನು ಒಗ್ಗರಣೆ ಹಾಕೋಣಂತ. ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಜೀರಿಗೆ, ಸೋಂಪು ಕಾಳು ಹಾಕೊಳತ್ತನ್ನ.
ಅವೆಲ್ಲ ಕರೆಕ್ಟಾಗಿ ಫ್ರೈ ಆದಮೇಲೆ ಮಸಾಲ ಏನು ರುಬ್ಕೊಂಡಿರ್ತೀರಲ್ಲ ಅದನ್ನ ಹಾಕೊಂಬಿಡ್ರಿ ಎಲ್ಲ. ಮಸಾಲನೂ ಒಂದು ಸ್ವಲ್ಪ ಚೆಂದಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊರಿ. ಭಾಳ ಏನು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಆಲ್ರೆಡಿ ನಾವು ಒಂದು ಸಲ ಹುರ್ಕೊಂಡಿವಲ್ಲ. ಸೊ ಇನ್ನೊಂದು ಸ್ವಲ್ಪ ಒಂದು 2-3 ನಿಮಿಷ ಮಸಾಲೆ ಇದ್ರೊಳಗೆ ಎಣ್ಣೆ ಒಳಗೆ ಹುರ್ಕೊಂಬಿಡ್ರಿ ಮಸಾಲಿನ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣಂತ ನಾವು. ಟೇಸ್ಟಿಗೆ ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ನೋಡಿ ಟೇಸ್ಟ್ ನೋಡಿ ಉಪ್ಪು ಹಾಕೋರಿ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಉಪ್ಪು ಆಮೇಲೆ ಸ್ವಲ್ಪ ಖಾರ ಪುಡಿ, ಒಣ ಖಾರ ಹಾಕೋರಿ, ಮಸಾಲೆ ಖಾರ ಹಾಕೋಬೇಡ್ರಿ. ಇದನ್ನು ಅಷ್ಟೇ, ನಿಮಗೆ ಎಷ್ಟು ರುಚಿ ಬೇಕು ಎಷ್ಟು ಖಾರ ಬೇಕು ನೋಡಿ ಹಾಕೋರಿ. ಚೆಂದಾಗಿ ಮಿಕ್ಸ್ ಮಾಡ್ಕೊರಿ ಇದನ್ನು. ಇದೀಗ ಎಣ್ಣೆ ಒಳಗೆಲ್ಲ ಚೆಂದಾಗಿ ಫ್ರೈ ಆಗೈತಿ. ಈಗ ನಾವೇನು ಕುಕ್ಕರ್ ಒಳಗೆ ಕಾಳು ಕುದಿಸ್ಕೊಂಡಿವಲ್ಲ ಅವನ್ನ ಹಾಕೋಣಂತ. ಅವು ಕಾಳು ನಾವು ಕುಕ್ಕರ್ ಒಳಗೆ ಕುದಿಸ್ಕೊಂಡಿದ್ದು ಕಾಳು ಹಿಸಿಕ್ ನೋಡಿದ್ರೆ ಸ್ವಲ್ಪ ಮೆತ್ತಗೆ ಅನ್ನಿಸ್ಬೇಕು, ಅಂದ್ರೆ ಕರೆಕ್ಟಾಗಿ ಕುದ್ದಾವ ಅಂತಂದ ನೋಡ್ರಿ. ಹಿಂಗೆ ಕರೆಕ್ಟ್ ಕುದ್ದಿರ್ತಾವೆ. ಈಗ 3 ಸೀಟಿ ಅಂದ್ರೆ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ರೆ ಅವನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಳತ್ತೇನೆ. ಈಗ ಸ್ವಲ್ಪ ನೀರು ಹಾಕೊಳ್ಳೋಣಂತ. ಭಾಳ ಗಟ್ಟಿಯಾಗಿತ್ತಲ್ಲ ಅದು, ಸೊ ಸ್ವಲ್ಪ ನೀರು ಹಾಕೊಳ್ಳೋಣಂತ. ನೀರು ಹಾಕ್ಕೊಂಡು ಎಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡು ಸಣ್ಣ ಉರಿ ಒಳಗೆ ಒಂದು ಸಲ ಕುದಿ ಬರುವಷ್ಟು ಕುದಿಸ್ಕೊಂಡ್ರೆ ಸಾಕು. ಜಾಸ್ತಿ ಕುದಿಸೋದು ಬೇಡ, ಯಾಕಂದ್ರೆ ಕಾಳು ಕುದ್ದಿರ್ತಾವೆ, ಮಸಾಲೆನೂ ಆಲ್ರೆಡಿ ಭಾಳ ಫ್ರೈನೂ ಆಗಿ ಕುದ್ದಿರ್ತೈತಿ. ಸೊ ಹಾಗಾಗಿ ಜಾಸ್ತಿ ಕುದಿಸೋದು ಬೇಡ. ಈಗ ನೋಡಿರಿ ಒಂದು ಕುದಿ ಬಂತ, ಚೆನ್ನಾಗಿ ಮಸಾಲ ರೆಡಿ ಆಗೈತೆ. ಈಗ ಇದಕ್ಕೆ ಸ್ವಲ್ಪ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡ್ರು ಕೊತ್ತಂಬರಿ ಹಾಕೋಣಂತ. ಯಾವ ಹೊರಗಡೆ ಮಸಾಲ ಪೌಡ್ರ್ ಯೂಸ್ ಮಾಡಲಾರ್ದ ನೀವು ಇದನ್ನು ಮನ್ಯಾಗ ಮಾಡ್ಕೊಂಡ್ರೆ ಸೇಮ್ ಹೊರಗಡೆ ಚೆನ್ನ ಮಸಾಲ ಏನು ತಿಂತೀರಲ್ಲ ಅದೇ ಟೇಸ್ಟ್ ಬರ್ತೈತಿ ನಿಮಗೆ. ಇದನ್ನು ಚಪಾತಿ ಜೊತೆನೂ ತಿನ್ಬೋದು, ಪೂರಿ ಜೊತೆನೂ ತಿನ್ಬೋದು. ನಾನು ಚಪಾತಿ ಮಾಡಿದ್ದೆ, ಸೊ ಹಾಗಾಗಿ ಚಪಾತಿ ಜೊತೆನೂ ತಿಂತೀವಿ. ನೀವು ಬೇಕಂದ್ರೆ ಪೂರಿನೂ ಮಾಡ್ಕೋಬೋದು ಇದ್ರ ಜೊತೆ. ರೈಸ್ ಜೊತೆ ತಿಂದ್ರೂ ಚಲೋ ಅನಿಸೈತಿ. ಹೊರಗಿನ ಚೆನ್ನ ಮಸಾಲ ಪೌಡ್ರ್ ಯೂಸ್ ಮಾಡಲಾರ್ದ ಮನ್ಯಾಗ ಇಷ್ಟು ಸಿಂಪಲ್ಲಾಗಿ ಮಾಡ್ಕೋಬೋದು. ನಿಮಗೆಲ್ಲರಿಗೂ ನನ್ನ ವೀಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಮಸ್ಕಾರ.